ನಿರಂತರ ಮಳೆಯಲ್ಲಿ ನನ್ನ ಭೀಮೇಶ್ವರದ ರೋಚಕ ಪ್ರಯಾಣ. ಅಂಕುಡೊಂಕಾದ ಕಾಡಿನ ಜೀಪ್ ಸಫಾರಿ, ದಟ್ಟ ಪಶ್ಚಿಮ ಘಟ್ಟದ ಅದ್ಭುತ ದೃಶ್ಯಗಳು, ವರ್ಷ ಪೂರ್ತಿ ಹರಿಯುವ ಭೀಮೇಶ್ವರ ಜಲಪಾತ, ಪುರಾತನ ಭೀಮಲಿಂಗೇಶ್ವರ ದೇವಾಲಯ, ಪಾಂಡವರ ಕಾಲದ ಅದ್ಭುತ ಪೌರಾಣಿಕ ಕಥೆ. ಕೊನೆಯವರೆಗೂ ಈ ವಿಡಿಯೋವನ್ನು ತಪ್ಪದೇ ನೋಡಿ ಸ್ನೇಹಿತರೆ. ನೀವು ನೋಡಿ ಎಂಥ ರಮಣೀಯ ದೃಶ್ಯ ಅಂತ ಹೇಳಿದ್ದನ್ನ, ಈ ಥರ ದೃಶ್ಯ ನಿಮಗೆ ಎಲ್ಲಿ ಸಿಗೋದಿಲ್ಲ ನೋಡಿ. ಅದ್ಭುತವಾದ ದೃಶ್ಯ. ಬ್ಯೂಟಿಫುಲ್. ಯಾವ ರೀತಿ ಬೋರ್ಗಟ್ ಬರ್ತಾ ಇದೆ ನೋಡೋದಿಲ್ಲ. ಭೀಮೇಶ್ವರ ಫಾಲ್ಸ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ನಾನು ಜೋಗ್ ಫಾಲ್ಸ್ ಹತ್ತಿರದ ಕಾರ್ಗಲ್ ಪಟ್ಟಣದಿಂದ ಭೀಮೇಶ್ವರದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀನಿ. ದಟ್ಟ ಕಾಡಿನ ಮಧ್ಯೆ ಪಾಂಡವರ ಕಾಲದ ಒಂದು ರಹಸ್ಯ ಮತ್ತು ವರ್ಷ ಪೂರ್ತಿ ಹರಿಯುವ ಜಲಪಾತ. ಇಂತಹ ಸ್ಥಳ ಕರ್ನಾಟಕದಲ್ಲೇ ಇದೆ ಅಂದರೆ ನೀವು ನಂತರ ನಾವೀಗ ಭೀಮೇಶ್ವರ ಹತ್ರ ಬಂದಿದ್ದೇವೆ. ಇಲ್ಲಿಯೇ ನಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡಬೇಕು. ಇಲ್ಲಿಂದ ನೀವು ಸುಮಾರು 2.5 ಕಿಲೋಮೀಟರ್ ಟ್ರೆಕ್ ಮಾಡ್ಬೋದು, ಅಥವಾ ಜೀಪ್ ಮುಖಾಂತರ ಕೂಡ ನೀವು ಹೋಗ್ಬೋದು. ಜೀಪ್ನಲ್ಲಿ ಹೋಗೋದಕ್ಕೆ 150 ರೂಪಾಯಿ ಅಮೌಂಟ್ ಇದೆ. ಜೀಪ್ನಲ್ಲಿ ಒಟ್ಟು 8 ಜನ ಹೋಗ್ಬೋದು. 6 ಜನ ಇದ್ದರೆ ನಿಮಗೆ 200 ರೂಪಾಯಿ ತೊಗೊಳ್ತಾರೆ. ಭೀಮೇಶ್ವರ ಫಾಲ್ಸ್ ನೋಡಲಿಕ್ಕೆ ನೀವು ಜೋಗ್ ಫಾಲ್ಸ್ನಿಂದ ಭಟ್ಕಳ ರಸ್ತೆಯಲ್ಲಿ ಹೋಗಬೇಕು. ಸುಮಾರು 40 ಕಿಲೋಮೀಟ್ರ್ ಹೋದರೆ ನಿಮಗೆ ಈ ಸ್ಥಳಕ್ಕೆ ಹೋಗ್ಬೋದು. ಮಳೆ ಜಾಸ್ತಿ ಇದ್ದ ಕಾರಣ ನಾನು ಜೀಪಲ್ಲೇ ಪ್ರಯಾಣ ಆರಂಭಿಸಿದೆ. ಜೀಪು ನಿಧಾನವಾಗಿ ಕಾಡಿನೊಳಗೆ ಸಾಗ್ತಾ ಇದೆ. ಮಳೆಗಾಲದ ಕೆಸರಿನ ರಸ್ತೆ ತಳುಕುತ್ತಾ ಬಳಕುತ್ತಾ, ಸುತ್ತಲೂ ಹಸಿರಿನ ಬೆಟ್ಟಗಳು, ತಣ್ಣನೆಯ ಗಾಳಿ, ಮಧ್ಯ ಮಧ್ಯ ಹರಿಯುವ ನೀರಿನ ಪುಟ್ಟ ಹೊಳೆಗಳು. ನಿಜ ಹೇಳ್ಬೇಕಂದ್ರೆ ನಾವು ಹೋಗುವ ಸ್ಥಳಕ್ಕಿಂತ ಅಲ್ಲಿಗೆ ಹೋಗುವ ದಾರಿಯೇ ಎಷ್ಟೊಂದು ಅದ್ಭುತವಾಗಿದೆ. ಈ ಭೀಮೇಶ್ವರಕ್ಕೆ ನೀವು ಜೀಪ್ನಲ್ಲಿ ಹೋಗೋದು, ನೀವು ಕೊಡಚಾದ್ರಿಯಲ್ಲಿ ಯಾವ ರೀತಿ ಜೀಪ್ನಲ್ಲಿ ಹೋಗ್ತಾರೋ ಅದೇ ಅನುಭವ ಆಗುತ್ತೆ. ಆದರೆ ಅಲ್ಲಿ 10 ಕಿಲೋಮೀಟ್ರು, ಇಲ್ಲಿ ಕೇವಲ 2.5 3 ಕಿಲೋಮೀಟರ್ ಅಷ್ಟೇ. ಡಿಸ್ಕೋ ಡ್ಯಾನ್ಸ್. ಜೀಪ್ನಲ್ಲಿ ನೀವು ಹೋಗುವಾಗ ಕೆಲವೊಂದು ಸಲ ಕೆಳಗೆ ಬಿದ್ವಿ ಅನಿಸ್ಬಿಡುತ್ತೆ. ಮಳೆಗಾಲ ಇಲ್ಲದಾಗ ನೀವು ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಶಿವಮೊಗ್ಗ ಜಿಲ್ಲೆಯ ದಟ್ಟ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯೆ ಅಡಗಿರುವ ಈ ಸ್ಥಳ ಸಾಮಾನ್ಯ ಪ್ರವಾಸಿ ತಾಣವಲ್ಲ. ಒಂದೆಡೆ ಪುರಾತನ ಭೀಮಲಿಂಗೇಶ್ವರ ದೇವಾಲಯ, ಇನ್ನೊಂದೆಡೆ ಬೋರ್ಗರಿಯುವ ಭೀಮೇಶ್ವರ ಜಲಪಾತ. ಈ ಎರಡೂ ಸೇರಿ ಈ ಪ್ರದೇಶವನ್ನು ಅತ್ಯಂತ ಪವಿತ್ರ ಮತ್ತು ಪ್ರಕೃತಿ ರಮಣೀಯ ದೃಶ್ಯವನ್ನಾಗಿ ಮಾಡಿದೆ. ರಸ್ತೆ ನೋಡಿ ಹೇಗಿದೆ. ಜೋಗ್ ಫಾಲ್ಸ್ಗಿಂತಲೂ ವಿಭಿನ್ನ ಅನುಭವ ನೀಡುವ ಈ ಸ್ಥಳದಲ್ಲಿ ಪ್ರಕೃತಿ, ಪುರಾಣ ಮತ್ತು ಭಕ್ತಿ ಎಲ್ಲ ಒಂದೇ ಕಡೆ. ಭೀಮೇಶ್ವರಕ್ಕೆ ನೀವು ಬರಬೇಕಂದ್ರೆ ಮಾನ್ಸೂನ್ನಲ್ಲೇ ಬರಬೇಕು. ನಾವೀಗ ಭೀಮೇಶ್ವರ ಹತ್ರ ಬಂದಿದ್ದೇವೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ಭೀಮೇಶ್ವರ ಫಾಲ್ಸಿಗೆ ಬಂದಿದ್ದೇನೆ. ಈ ನಿರಂತರ ಮಳೆಯಲ್ಲಿ ಈ ಭೀಮೇಶ್ವರ ನೋಡೋದೇ ಒಂದು ಅದ್ಭುತ. ನೋಡಿ, ಸಾಕಷ್ಟು ಜನರು ಆಲ್ರೆಡಿ ಹೋಗಿ ಬರ್ತಾ ಇದ್ದಾರೆ. ನಾನು ಕೂಡ ಈಗ ಅಲ್ಲಿಗೆ ಹೋಗಲೇಬೇಕು. ಈ ಸ್ಥಳಕ್ಕೆ ನೀವು ಬಂದರೆ ಖಂಡಿತ ಖುಷಿ ಪಡ್ತೀರಿ ನೀವು. ಅಂಥ ಒಂದು ಸ್ಥಳ ಇದು. ಮಳೆ ಸೌಂಡು, ಜಲಪಾತದ ಬೋರ್ಗರ್ತ ಇವೆಲ್ಲವೂ ನಿಮ್ಮನ್ನು ಮಂತ್ರಮುಗ್ಧ ಮಾಡ್ತವೆ. ಮಳೆ ಬರ್ತಾ ಇದೆ. ನಮಗೆ ಜೀಪ್ನವರು 45 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನಾವು ಹೋಗಿ ಬರಬೇಕು. ಸ್ನೇಹಿತರೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಾನೀಗ ಮಳೆಯಲ್ಲೇ ಹೋಗ್ತಾ ಇದ್ದೀನಿ. ದಾರಿಯಲ್ಲಿ ನಿಮಗೆ ಚಿಕ್ಕ ಪುಟ್ಟ ಈ ರೀತಿ ಜರಿಗಳು ಕಾಣಿಸ್ತಾನೆ ಇರ್ತವೆ. ಇಲ್ಲಿ ನೋಡಿ ಎಂಥ ಹುಳ ಕಾಣಿಸ್ತಿದೆ. ಸ್ನೇಹಿತರೆ, ನಾನು ಭೀಮೇಶ್ವರ ಫಾಲ್ಸ್ ಹೋಗ್ತಾ ಇದ್ದೀನಿ. ಭಾರಿ ಮಳೆ ಐತಿ ಇಲ್ಲಿ. ಹಾಗೆ ನಾನು ಜರ್ಕಿನು, ಛತ್ರಿ ಎಲ್ಲ ತೆಗೆದುಕೊಂಡು ಬಂದೀನಿ. ನಿರಂತರ ಮಳೆಯಿಂದ ಈ ಸ್ಥಳ ಎಲ್ಲ ಜಾರುತ್ತೆ. ನಾವು ನಿಧಾನವಾಗಿ ಹೋಗ್ಬೇಕು ಮೇಲ್ಗಡೆ. ನೀವು ನೋಡಿ ಎಂಥ ರಮಣೀಯ ದೃಶ್ಯ ಅಂತ ಹೇಳ್ಬೋದು ಇದನ್ನ. ಈ ಥರ ದೃಶ್ಯ ನಿಮಗೆ ಎಲ್ಲಿ ಸಿಗೋದಿಲ್ಲ ನೋಡಿ. ಅದ್ಭುತವಾದ ದೃಶ್ಯ ನೋಡಿ, ಅದ್ಭುತ. ಈ ಜಲಪಾತದ ಬೋರ್ಗರಿತ ನೋಡಿ ಎಷ್ಟೊಂದು ಭೀಕರವಾಗಿದೆ. ಹೀಗೆ
ಮೆಟ್ಟಿಲುಗಳನ್ನು ಹತ್ತುತ್ತಾ ಮೇಲ್ಗಡೆ ಹೋಗೋದು. ಹೆಚ್ಚು ಮೆಟ್ಟಿಲುಗಳಿಲ್ಲ, ಆರಾಮಾಗಿ ಮೇಲೆ ಹೋಗ್ಬೋದು. ಜಲಪಾತದ ಸೌಂಡ್ ಯಾವ ರೀತಿ ಬರ್ತಿದೆ ನೋಡಿ. ಈ ಭೀಮೇಶ್ವರ ನೋಡಿಗೆ ಎಷ್ಟೊಂದು ಪ್ರವಾಸಿಗರು ಬಂದಿದ್ದಾರೆ ನೋಡ್ಬೋದು. ಇಲ್ಲಿ ವರ್ಷ ಪೂರ್ತಿ ನೀರಿರುತ್ತೆ, ಆದರೆ ಮಳೆಗಾಲದಲ್ಲಿ ಹೆಚ್ಚು ನೀರು ಬರುತ್ತೆ ಇಲ್ಲಿ. ಈ ಭೀಮೇಶ್ವರ ನೋಡೋದೇ ಮಳೆಗಾಲದಲ್ಲಿ. ಈ ದೇವಾಲಯದ ಬಳಿ ಬಂದ ತಕ್ಷಣ ಮೊದಲು ಕೇಳಿಸೋದು ಜಲಪಾತದ ಗರ್ಜನೆ, ನಂತರ ಈ ಕಾಡಿನ ಗಾಳಿಯ ಸಂಗೀತ, ಕೊನೆಗೆ ಮನಸ್ಸಿಗೆ ಸಿಗುವ ಅದ್ಭುತ ಶಾಂತಿ. ಇಲ್ಲಿ ಪ್ರಕೃತಿ ಮತ್ತು ಭಕ್ತಿ ಒಂದಾಗಿ ಬೆರೆತಿರುವ ಅನುಭವವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಇದು ನಂದಿ ಮಂಟಪ ದೇವಸ್ಥಾನ ಏನು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಒಳಗಡೆ ಭಾಳ ಕತ್ತಿದೆ, ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಸ್ಥಳೀಯ ನಂಬಿಕೆಯ ಪ್ರಕಾರ ಪಾಂಡವರ ಅಜ್ಞಾತವಾಸದ ಸಮಯದಲ್ಲಿ ಭೀಮನು ಇಲ್ಲಿಯೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ಇನ್ನೊಂದು ಕಥೆಯ ಪ್ರಕಾರ ಅರ್ಜುನನು ತನ್ನ ಬಾಣದಿಂದ ಬಂಡೆಯನ್ನು ಒಡೆದು ನೀರನ್ನು ಹೊರತೆಗೆಯುತ್ತಾನೆ. ಆ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಭೀಮೇಶ್ವರ ಅಥವಾ ಭೀಮಲಿಂಗೇಶ್ವರ ಎಂದು ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಇದೇ ಪುರಾತನ ಭೀಮಲಿಂಗೇಶ್ವರ ದೇವಸ್ಥಾನ. ಸ್ನೇಹಿತರೆ, ಇದು ಚಾಲುಕ್ಯರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಬೃಹತ್ ನಂದಿ ಮಂಟಪದಲ್ಲಿ ಇರ್ತಕ್ಕಂಥ ಬೃಹತ್ ನಂದಿ. ಇದು ಬಂಡೆಯಲ್ಲಿ ಕೊರೆದು ಈ ಬೆಟ್ಟವನ್ನು ಕಡಿದು ಈ ಒಳಗಡೆ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಒಳಗಡೆ ಸಿಕ್ಕಾಪಟ್ಟೆ ಕತ್ತಿರೋದ್ರಿಂದ ವಿಡಿಯೋ ಮಾಡಲಾಗಲಿಲ್ಲ. ಯಾವ ರೀತಿ ಇದೆ ಸ್ಥಳಕ್ಕೆ ಬಂದ ಮೇಲೆ ಮನಸ್ಸು ಮಗು ಥರ ಆಗಿಬಿಡುತ್ತೆ. ಯಾವ ರೀತಿ ಬೋರ್ ಕಟ್ ಬರ್ತಾ ಇದೆ ನೋಡ್ಬೋದು. ಇಲ್ಲಿ ಭೀಮೇಶ್ವರ ಫಾಲ್ಸ್. ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಜೀಪ್ನವರು ನಮಗೆ ಕರಿತಾ ಇದ್ದಾರೆ. ಸುಮಾರು ಟೈಮ್ ಆಗಿದೆ, ನಮಗೆ ಕೊಟ್ಟ ಅವಧಿ ಮುಗಿದಿದೆ. ತೂಗಿರಿ ತೊಟ್ಟಿಲ್ಲ, ತೂಗಿರಿ ತೊಟ್ಟಿಲ್ಲ. ಸ್ನೇಹಿತರೆ, ನೀವು ಮಳೆಗಾಲದಲ್ಲಿ ಬಂದರೆ ನೀವು ಜೀಪಲ್ಲಿ ಹೋಗೋದೇ ಉತ್ತಮ. ಯಾಕಂದರೆ ಈ ಕೆಸರಿನಲ್ಲಿ ಹೋಗೋದು ತುಂಬ ಕಷ್ಟ, ಯಾಕಂದರೆ ಜಿಗಣೆಗಳು ಕೂಡ ಇರ್ಬೋದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಭೀಮಲಿಂಗೇಶ್ವರ ಫಾಲ್ಸ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.